ಹೆಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮಗೆಲ್ರಿಗೂ ಸ್ವಾಗತ. ಟೈಮ್ ಅರೌಂಡು 9:33 ಆಗಿದೆ. ನಾವೀಗ ನಿಫ್ಟಿ 5 ಮಿನಿಟ್ಸ್ ಚಾರ್ಟಲ್ಲಿದ್ದೀವಿ. ನೋಡಿ, ನಿಫ್ಟಿ ನಮ್ಮ ಈ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆಯಲ್ವಾ, ಇಲ್ಲಿ ನೋಡಿ, ಇಲ್ಲೇ ನೋಡಿ ಒಂದು ಸಪೋರ್ಟ್ ತೊಗೊಂಡು ಓಪನ್ ಆಗಿದೆ. ಸೊ ತೊಗೊಂಡು ಮೇಲೆ ಹೋಗ್ತಾ ಇರೋ ಥರ ಒಂದು ನಮಗೆ ಕಾಣ್ತಾ ಇದೆ. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನೇನಾದರೂ ನಿಫ್ಟಿ ನಮಗೆ ವಿತ್ ಮೊಮೆಂಟಮಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತೊಗೊಂಡು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ನಾವು 22,600ವರೆಗೂ ಒಂದು ನಮ್ಮ ಟಾರ್ಗೆಟ್ ಇಡ್ಬೋದು. ಓಕೆನಾ, 22,600 ಇಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇಡ್ಬೋದು. ಸೊ ಈ ಲೆವೆಲ್ಗಿಂತ ನಾನು ಮೇಲೆ ಇವತ್ತು ಟ್ರೇಡ್ ಮಾಡೋಕ್ಕೆ ನಾನು ಅಷ್ಟು ಇಂಟ್ರೆಸ್ಟ್ ಪಡಲ್ಲ. ಸೊ ಇದು ನನ್ನ ಫೈನಲ್ ಕಾಲ್ ಸೈಡ್ ಟಾರ್ಗೆಟ್ ಆಗಿರುತ್ತೆ. ಇದಕ್ಕಿಂತ ಮೇಲೆ ಹೋದ್ರೂ ನಾನು ಯಾವುದೂ ಪೊಸಿಷನ್ ತೊಗೊಳ್ಳಲ್ಲ. ಇಲ್ಲಿಗೆ ಬಂದ ತಕ್ಷಣ ನನ್ನ ಪೊಸಿಷನ್ನ ಕಟ್ ಮಾಡಿಕೊಂಡು ಎಕ್ಸಿಟ್ ಆಗ್ತೀನಿ. ಹಾಗೆ ಬೈ ಚಾನ್ಸ್ ಏನಾದರೂ ನಿಫ್ಟಿ ಇಲ್ಲಿಂದನೇ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲಿ ಹೋಲ್ಡ್ ಮಾಡಿ ಅಂತ ಇಟ್ಕೊಳ್ಳಿ. ಇದೇ ಥರ ಹೋಲ್ಡ್ ಮಾಡ್ತು ಏನಾದರೂ ಒಂದು ಕೆಳಗಡೆ ಬರೋ ಸೈನ್ ಕೊಡ್ತು ಅಂದರೆ ಅಪ್ ಟು ಈ ಲೆವೆಲ್ವರೆಗೂ ನಾನು ಟಾರ್ಗೆಟ್ ಇಡ್ತೀನಿ. ಜೊತೆಲಿ ಇದನ್ನು ಮೂಮೆಂಟಮಲ್ಲಿ ಬ್ರೇಕೌಟ್ ಕೊಡ್ತು ಅಂದರೆ ಹಾಗೆ ನೆಕ್ಸ್ಟ್ ಈ ಲೆವೆಲ್, ಇದನ್ನು ಮೂಮೆಂಟಮಲ್ಲಿ ಬ್ರೇಕೌಟ್ ಕೊಟ್ಟು ರಿಟ್ರೇಸ್ಮೆಂಟ್ ತೊಗೊಂತು ಅಂದರೆ ನೆಕ್ಸ್ಟು ಈ ಲೆವೆಲ್ವರೆಗೂ ಟಾರ್ಗೆಟ್ ಇಡ್ತೀನಿ. ಸೊ ನಿಫ್ಟಿ ನನಗನ್ಸೋ ಪ್ರಕಾರ ಒಂದು ಇವತ್ತು ಈ ರೇಂಜ್ ಒಳಗಡೆ ಟ್ರೇಡ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಡೌನ್ ಸೈಡ್ಗೆ ಬರುವಂಥ ಪಾಸಿಬಿಲಿಟೀಸ್ ನನ್ನ ಪ್ರಕಾರ ಕಡಿಮೆ. ಸೊ ಇದನ್ನೇನಾದರೂ ಬ್ರೇಕೌಟ್ ಮಾಡೋದ್ರೆ 22,600 ಲೆವೆಲ್ವರೆಗೂ ಹೋಗ್ಬೋದು. ಓಕೆನಾ, ಇದು ನಿಫ್ಟಿ ಕತೆ. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ನೋಡಿ, ಹಾಗೆ ಜೊತೆಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಿಫ್ಟಿಯಲ್ಲಿ ಈ ಝೋನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು. ಓಕೆನಾ, ಇದನ್ನು ಬ್ರೇಕೌಟ್ ಮಾಡಿದ್ರೆ ಒಂದು ರಿಟ್ರೇಸ್ಮೆಂಟ್ ತೊಗೊಂಡ್ರೆ ಇಲ್ಲಿವರೆಗೂ ಆರಾಮಾಗಿ ಹೋಗುತ್ತೆ. ನಾನು ಇವತ್ತು ಈ ಒಂದು ಟ್ರೇಡ್ ಮಾಡ್ತೀನಿ. ಓಕೆ, ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಇದೆ. ನಮ್ಮ ಇದೇ ಝೋನ್ನ ಒಂದು ಸಪೋರ್ಟ್ ಆಗಿ ತೊಗೊಂಡಿದೆ. ಇವೆರಡು ಇಂಪಾರ್ಟೆಂಟ್ ಲೆವೆಲ್ಗಳಾಗಿರುತ್ತೆ ನಮಗೆ. ಸಪೋರ್ಟ್ ಆಗಿ ತೊಗೊಂಡು ನೋಡಿ ಮೇಲೆ ಹೋಗಿ ನಮ್ಮ ಈ ಒಂದು ಇಂಪಾರ್ಟೆಂಟ್ ನಮ್ಮ ಡೈಲಿ ಇಂಪಾರ್ಟೆಂಟ್ ಏನು ರೆಡ್ ಝೋನ್. ಸೊ ಇಲ್ಲೇ ನೋಡಿ ಒಂದು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ ಎಷ್ಟು ಎಕ್ಯುರೇಟಾಗಿ ನಮ್ಮ ಒಂದು ಝೋನ್ಗಳು ವರ್ಕ್ ಆಗುತ್ತೆ ಅಂತ. ಇದೇನಾದರೂ ಇವಾಗ ಡ್ರಾ ಆಗಿರೋದಲ್ಲ, ಈ ಒಂದು ಫಸ್ಟ್ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದ್ದಾಗನೇ ಇದು ಆಟೋಮೆಟಿಕ್ಕಾಗಿ ಡ್ರಾ ಆಗಿರುವಂಥ ಒಂದು ಇದು ಏನು ಝೋನ್ಗಳು. ಇದು ನಮ್ಮ ಒಂದು ನಾವು ನಮಗೋಸ್ಕರ ಮಾಡ್ಕೊಂಡಿರುವಂಥ ಒಂದು ಟೂಲ್ ಇದು. ಓಕೆನಾ, ಸೊ ಇದು ನಿಮಗೆ ಎಲ್ಲೂ ಸಿಗಲ್ಲ. ಓಕೆ, ಸೊ ಇದರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ. ಓಕೆ, ಈಗ ನೋಡಿ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ. ಸೊ ಅಪ್ ಟು ಇಲ್ಲಿವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಏನಾದರೂ ಇದು ವಿತ್ ಮೊಮೆಂಟಮಲ್ಲಿ ಇದನ್ನು ಇವತ್ತು ಬ್ರೇಕೌಟ್ ಕೊಡ್ತು ಅಂತ ಅಂದರೆ ಒಂದು ರಿಟ್ರೇಸ್ಮೆಂಟ್ ವೇಟ್ ಮಾಡಬೇಕಾಗುತ್ತೆ ನಾವು. ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ನಮ್ಮ ಒಂದು ಟಾರ್ಗೆಟ್ ಇರುತ್ತೆ. ಅದೇ ಥರ ಇದನ್ನು ಬ್ರೇಕೌಟ್ ಕೊಟ್ಟರೆ ಒಂದು ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡಬೇಕು, ಮತ್ತು ಅಪ್ ಟು ಇಲ್ಲಿವರೆಗೂ ಒಂದು ನಮ್ಮ ಟಾರ್ಗೆಟ್ ಇರುತ್ತೆ. ಓಕೆ, ಅದೇ ಥರ ನಮ್ಮ ಅಪ್ಸೈಡಲ್ಲಿ ನೋಡೋದಾದರೆ ಇದನ್ನೇನಾದರೂ ವಿತ್ ಮೊಮೆಂಟಮಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ಗೆ ವೇಟ್ ಮಾಡಿ ಮಾತ್ರ ನಾನು ಮೇಲೆ ಹೋಗ್ತೀನಿ. ಅಪ್ ಟು ಒಂದು 48,400ವರೆಗೂ ನನ್ನ ಒಂದು ಟಾರ್ಗೆಟ್ ಇಡ್ತೀನಿ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಕಾಲ್ ಸೈಡಲ್ಲಿ 48,400 ಇದು ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ ಕಾಲ್ ಸೈಡಲ್ಲಿ. ಓಕೆ, ಬಟ್ ನಾನಿಲ್ಲಿ ಪೊಸಿಷನ್ ತೊಗೊಳ್ಳುವಾಗ ಇಲ್ಲಿ ನೋಡ್ತೀನಿ, ಸಡನ್ನಾಗಿ ಹಿಂಗೆ ಸ್ಪೈಕ್ ಹೋಯಿತು ಅಂದರೆ ನಾನು ಎಂಟ್ರಿ ಆಗೋಲ್ಲ. ನನಗಿಲ್ಲಿ ಹೋಲ್ಡ್ ಮಾಡಬೇಕು ಸ್ವಲ್ಪ ಹೊತ್ತು, ನನಗೆ ಕನ್ಫರ್ಮ್ ಆಗಬೇಕು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ. ಸೊ ಆವಾಗ ಮಾತ್ರ ನಾನಿಲ್ಲಿ ಕಾಲ್ ಸೈಡಲ್ಲಿ ಎಂಟ್ರಿ ತೊಗೊಳ್ಳೋದು. ಸೊ ಪುಟ್ ಸೈಡಲ್ಲೂ ಅಷ್ಟೇ, ನೀವು ವೆಯ್ಟ್ ಮಾಡಿದಾಗೆ ನಿಮಗೆ ಆ್ಯಕ್ಯುರಸಿ ಜಾಸ್ತಿ ಇರುತ್ತೆ. ಒಂದು ಹೋಲ್ಡ್ ಮಾಡಿ ಕೆಳಗಡೆ ಡೌನ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಒಂದು ಏನು ನಮ್ಮ ಲೆವೆಲ್ಗಳಿರುತ್ತಲ್ವ, ಆ ಲೆವೆಲ್ಗೆ ಆ್ಯಕ್ಯುರಸಿ ಜಾಸ್ತಿ ಇರುತ್ತೆ. ಸಡನ್ ಮೊಮೆಂಟಮ್ ಆಗುತ್ತೆ ನೋಡಿ, ಅವು ತುಂಬ ಡೇಂಜರ್ ಇರುತ್ತೆ. ಏನಂದರೆ ಸಡನ್ನಾಗಿ ಹಿಂಗೆ ಬಂದುಬಿಟ್ಟು ಮತ್ತೆ ರಿಟರ್ನ್ ಹಿಂಗೆ ಹೊಡೆದ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಒಂದು ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡಿ ಆದಷ್ಟು ಅದು ಹೋಲ್ಡ್ ಮಾಡಿದ್ರೆ ಆ ಟ್ರೇಡ್ ಸಕ್ಸಸ್ ರೇಟ್ ಒಂದು ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ನಮ್ಮ ಒಂದು ಲೆವೆಲ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಾನು ಡೈಲಿ ಹೇಳುವಾಗೆ ಹೇಳ್ತಾ ಇದ್ದೀನಿ, ಕ್ವಾಂಟಿಟಿನ ನೋಡಿ ಟ್ರೇಡ್ ಮಾಡಿ. ಜೊತೆಲಿ ಇವಾಗ ನಿನ್ನೆ ಮಾತ್ರ ಎಲೆಕ್ಷನ್ ಮುಗಿದಿದೆ. ಸೊ ಈಗ ನೆಕ್ಸ್ಟು ರಿಸಲ್ಟು ಅದು ಇದು ಅಂತ ತುಂಬ ನ್ಯೂಸ್ಗಳು ಬರ್ತಾ ಇರ್ತವೆ. ಸೊ ತುಂಬ ಮಾರ್ಕೆಟ್ ಮೊಮೆಂಟಮಲ್ಲಿರುತ್ತೆ, ಅಂದರೆ ಒಂದು ಅಪ್ ಆರ್ ಡೌನ್, ಸಡನ್ ಒಂದು ಸ್ಪೈಕ್ ಈ ಥರ ಇರುತ್ತೆ. ಸೊ ದಯವಿಟ್ಟು ನೋಡಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ನೀವು ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕಾಲ್ ಅಥವಾ ಪುಟ್ ಸೈಡ್ ಹೋಗೋದಾದರೆ ಒಂದು ಹೆಡ್ಜ್ ಮಾಡಿ ನೀವು ಟ್ರೇಡ್ ಮಾಡಿದ್ರೆ ಆದಷ್ಟು ನಿಮಗೆ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಚಾನ್ಸಸ್ ಆಗಿರುತ್ತೆ. ಅಂದರೆ ನೀವೊಂದು ಕಡಿಮೆ ಒಂದು ಲಿಮಿಟೆಡ್ ಲಾಸಲ್ಲಿ ನೀವು ಎಕ್ಸಿಟ್ ಆಗ್ಬೋದು, ಏನಾದರೂ ನಿಮ್ಮ ಮಾರ್ಕೆಟ್ ನಿಮ್ಮ ಆಪೋಸಿಟ್ ಹೋಯಿತು ಅಂದರೆ. ಸೊ ಇದು ನನ್ನ ಸಜೆಷನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.